ನಾವಿವಾಗ ತಿರುಪತಿಯಿಂದ ಕಾಳಹಸ್ತೇಶ್ವರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೀವಿ. ಮೀನ್ಸ್ ನಾವು ಈಗ ಬಂದು ಇಲ್ಲಿ ಬುಕ್ ಮಾಡಿದ್ದೀವಿ. ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿನ ಮಾಮ ದೊಡವ ಹೌದು ಮಾಮ ಅತ್ತೆ ತಂಗಿ ತಮ್ಮ ಅವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ಭಗ್ನ ಹೋಗ್ತಾ ಇದ್ದಾರೆ. ಎಲ್ಲಿ ಆ್ಯಕ್ಚುಲಿ ಅದು ಥರ್ಡ್ ಫ್ಲೋರಲ್ಲಿ. ಈಗ ಅಲ್ಲೇ ಸ್ಟೇ ಆಗಿಬಿಟ್ಟು ಮನೇಲಿ ಹಂಗೆ ಅಡುಗೆ ಗ್ಯಾಸ್ ಗೀಸ್ ಎಲ್ಲ ಮಾಮೂಲಿ ತಂದಿದ್ರು. ಈಗ ಅದಲ್ಲೇ ಈಗ ಊಟ ಮಾಡ್ಕೊಂಡು ಹೋಗಬೇಕು. ಈಗ ಮಾಡ್ಕೋಬೇಕು ನಾವು ಊಟ. ಬನ್ನಿ ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಇನ್ನು ನೋಡೋಣ ಯಾವ ಥರ ಊಟ ಮಾಡ್ತಾರೆ ಅಂತ. ನೋಡಿ ನಾನು ಬಂದಿದ್ದ ತಕ್ಷಣ ನಮ್ಮ ತಾತ ಇಲ್ಲೇ ಕೂತಿದ್ದು ಕೂತವ್ರೆ ನೋಡಿ. ಇಲ್ಲಿ ಚಾಪೆ, ಇಲ್ಲಿ ವಜ್ಜಿಗೆ ತಂದು ಕೊಟ್ಟವ್ರೆ. ಇವ್ರು ಇದು ಮಾಡ್ಕೊತಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಇನ್ನೂ ಏನು ಅಷ್ಟೊಂದು ಬನ್ನಿ ಈಗ ಹೋಗೋಣ. ಥರ್ಡ್ ಫ್ಲೋರ್ ತನಕ ಹತ್ಕೊಂಡು ಹೋಗ್ಬೇಕು. ಮೊದಲೇ ಇಲ್ಲ ಹೊಟ್ಟೆ ಹಸ್ತೈತೆ, ನಿದ್ದೆ ಬರ್ತಾ ಇದೆ ಫ್ರೆಂಡ್ಸ್. ಮಲ್ಕೊಂಡ್ರೆ ಸಾಕು ಇಲ್ಲಿ ತಿಂದ್ಬಿಟ್ಟು. ಬನ್ನಿ ಥರ್ಡ್ ಫ್ಲೋರ್ ತನಕ ಕರ್ಕೊಂಡು ಹೋಗ್ಬೇಕು. ಮೊದಲೇ ಅಲ್ಲೆಲ್ಲ ತಿರುಪತಿ ಓಡಾಡಿ ಸಾಕಾಗೋಗ್ಬಿಟ್ಟು ಈಗ ತಿರ್ಗಾ ಓಡಾಡಬೇಕು. ಅದು ಥರ್ಡ್ ಫ್ಲೋರ್ ತನಕ ಹತ್ಕೊಂಡು ಮೇಲೆ ಹೋಗಿ ಮತ್ತೆ ಬರ್ಬೇಕಂದ್ರೆ ಕಳೆ ಹೊಡ್ಕೊಂಡ್ಬರ್ಬೇಕು. ಫ್ರೆಂಡ್ಸ್ ಈಗ ಥರ್ಡ್ ಫ್ಲೋರಿಗೆ ಬಂದ್ವಿ. ನೋಡಿ ಆಲ್ರೆಡಿ ಎಷ್ಟೊಂದು ಲಗೇಜ್ ಇದೆ. ನೋಡಿ ಇಲ್ಲೇ ಇಷ್ಟೊಂದು ಐತೆ. ನೋಡಿ ಎಷ್ಟೊಂದು ಐತೆ. ಈಗ ರೂಮ್ ಒಳಗೆ ಹೋಗೋಣ ಏನಂತ ನೋಡಿ. ನಾವು ಅಜ್ಜಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟು ಸುಸ್ತ ಒಳ್ಳೆ ಓಡಾಡ್ಕೊಂಡು ಇಲ್ಲಿ ನೋಡಿದ್ವಿ. ಒಂದು ರೂಮ್ ಅಲ್ಲ, 2 ರೂಮು. ಇನ್ನೂ ಒಂದು ರೂಮ್ ಇದೆ. ಏನೈತೆ ಸರಿ ಇಲ್ಲಿ ಇನ್ನೊಂದಿದೆ ನೋಡಿ. ಇಲ್ಲಿ ಊರಿದ್ರು ಫ್ಲ್ಯಾಟ್. ಇಲ್ಲಿ ಊರಿದ್ರು ಇಷ್ಟೇ ಸಣ್ಣದೇ ಆ್ಯಕ್ಚುಲಿ. ಬನ್ನಿ ಹೋಗೋಣ ಈಗ. ನೋಡಿ ಅಲ್ಲಿ ಕೆರೆ ಇದೆ, ಕಾಣಿಸ್ತಿದ್ಯಾ? ಅದು ಲೈಟ್ ರಿಫ್ಲೆಕ್ಷನ್ ಇಂದ ನಿಮಗೆ ಲೈಟಾಗಿ ಕಾಣಿಸ್ತಾ ಇರ್ಬೋದು ಅನ್ನೋದು. ನಾನಿಲ್ಲಿ ಲೈವಾಗಿ ನೋಡ್ತಿದ್ದೆ. ನಾನು ಇಲ್ಲಿ ಸಕ್ಕತ್ತಾಗಿ ಕಾಣ್ತಿದ್ದೆ. ಪ್ಲೀಸ್ ಬೆಳಗ್ಗೆ ಬಂತು ನೋಡಿ ಕಂಟಿನ್ಯೂ ವಿಡಿಯೋ. ಆ ವಿಡಿಯೋನ ನೋಡಿ. ಅದರಿಂದನೂ ಇನ್ನೂ ಇದೆಲ್ಲ ಹೆಂಗಿದೆ, ಯಾವ ಥರ ಇದೆ ಅದೆಲ್ಲ ಫುಲ್ ಕ್ಲಿಯರಾಗಿ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ. ಎಲ್ಲರೂ ನೋಡ್ತಾನೆ ಇರಿ. ಮತ್ತೆ ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್. ಫ್ರೆಂಡ್ಸ್ ನೋಡಿ ಅಲ್ಲೇ ಇಲ್ಲ ಅಡುಗೆ ಮಾಡೋಕ್ಕೆ ಅಂತ ನಮ್ಮ ಅಮ್ಮ ಗ್ಯಾಸ್ ಇಂದು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಗ್ಯಾಸ್ ಇಂದು ಸಿಗ್ತಾ ಇದ್ದಾರೆ. ಹಲೋ ಓ ಚಿಯರ್ಸ್ ವಿ ನೋಡಿ. ಇಲ್ಲಿ ಇನ್ನೊಂದು ರೂಮು ನೋಡಿ. ಅಲ್ಲಿ ನೋಡಿ ಇಲ್ಲಿ ತಿನ್ಕೊಂಡು ಓಡಾಡ್ಕೊಂಡು ಅವನು ಹತ್ಕೊಂಡು ಕೂತವನು. ಈಗ ಬೇರೆ ಕಡೆ ಬಂದ್ವಿ. ಬಿಕಾಸ್ ಏನಕ್ಕಂದರೆ ನಮಗಲ್ಲಿ ಸರಿಯಾಗಿಲ್ಲ. ಅಂದರೆ ಅಲ್ಲಿ ಏನು ಈಗ ಅಡುಗೆ ಐಟಮ್ಸ್ ಮಾಡ್ಕೋಬೇಕಾಗಿತ್ತಲ್ಲ, ಗ್ಯಾಸಿಂದ ರೈಸ್ ಎಲ್ಲ ಮಾಡ್ಕೊಳಕ್ಕೆ ಅಲ್ಲಿ ಬಿಟ್ಟಿಲ್ಲ. ಅದಕ್ಕೆ ಅಲ್ಲಿಂದ ಚೇಂಜ್ ಮಾಡಿಕೊಂಡು ಬಂದೆ. ಈಗ ಅಲ್ಲಿ ಸರಿಯಾಗಿಲ್ಲ. ಅದು ಥರ್ಡ್ ಫ್ಲೋರ್ ಬಂದು ಅದಕ್ಕೆ ನೋಡಿ ನಮ್ಮ ಮಾಮ ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಫುಲ್ಲು ದೊಡ್ಡದು ಮಾತ್ರ ರೂಮು. ಬಟ್ ಟಿವಿ ಮಾತ್ರ ನೋಡಿ ಇಷ್ಟೇಷ್ಟಕ್ಕೆ ದೊಡ್ಡದೇನಿಲ್ಲ. ನಿಮಗೆ ಮಾತ್ರ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಮಾತ್ರ ಸಣ್ಣದು. ಅಲ್ಲೊಂದು ಕನ್ನಡಿ ಕೊಟ್ಟಿರೋದು. ಬಟ್ ರೂಮ್ ಮಾತ್ರ ತುಂಬ ದೊಡ್ಡದಾಗಿದೆ. ತುಂಬ ಜನ ಮಾಡ್ಕೊಬೋದಿದೆ. ಇವಾಗ ಇಲ್ಲಿ ಚಿತ್ರಾನ್ನ ಮಾಡಿಸ್ತವ್ರೆ, ರೈಸ್ ಮಾಡಿಸ್ತಿದ್ದಾರೆ. ಅದಕ್ಕೆ ಅತ್ತೆ ಬಸ್ತಿದ್ರು ಅದನ್ನ ಮಾಡೋದಿಲ್ಲ ನೋಡಿ. ಕಾಲೆಲ್ಲ ಅಲ್ಲೇ ನಿಲ್ಲಿಸಿದ್ದೀವಿ ನೋಡಿ. ಕಾಲೆಲ್ಲ ಅಲ್ಲೇ ನಿಲ್ಲಿಸಿದ್ದೀವಿ ನೋಡಿ. ಅವನೆಲ್ಲ ನೀರಿನ ಕ್ಯಾನ್ ಎತ್ಕೊಬತ್ತವನೆ. ಇವನು ನೋಡಿ ಇಲ್ಲಿ ತಿನ್ನಕ್ಕೆ ಕಾಯ್ತವನು. ಇಲ್ಲಿ ಬನ್ನಿ 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 ಅಂತೆ. ಏನು ಬನ್ನಿ ಬನ್ನಿ, ಏನು ಬನ್ನಿ ಬನ್ನಿ. ನೋಡಿ ಎಲ್ಲ ಅಲ್ಟಾಡ್ಕೊಂಡು ಸಿಗ್ತಾವೆ. ಇವಾಗ ಉಪ್ಪಿಟ್ಟು
ರೈಸ್ ಬೇಡ ಕ್ಯಾನ್ಸಲ್ ರೈಸ್ಗೆ ತಿಳಿಸರ್ ಮಾಡ್ಬೇಕು ಅಂದ್ರೆ ಟೊಮೊಟೊ ಇಲ್ಲ. ಹೌದಾ ಕರಗಿ ಮೆಲ್ಟಾಗಿ ಹೋಗ್ಬಿಟ್ಟೈತಂತೆ. ಇವಾಗೆಲ್ಲೂ ಸಿಗಲ್ಲ. ಈ ಉಪ್ಪಿಟ್ಟೆ ಮಾಡ್ರೆ ಆಯ್ತು. ನೋಡಿ ಐಟಮ್ಸ್ ನೋಡಿ ಇಲ್ಲಿಂದ ಓಡಾಂಗ್ ಮಾಡ್ಬೇಡ. ಇಲ್ಲಿ ಬೇಡ ಅಂತ ಹೇಳ್ಯಾರ ಔಟ್ ಸೈಡ್ ಆ ಕಡೆ ಇಲ್ಲಿ ಹಚ್ಚಲೇ ಬೇಡ ನೀನು. ಈ ಗೀದರ್ಗಳೆಲ್ಲ ಇಲ್ಲಿ ಗ್ಯಾಸ್ ಬೇಡ ಅಂತ ಅಂದ್ರು, ಬೇಡ ಅಂತ ಅಂದವ್ರೆ. ಅವ್ರು ಹೇಳ್ದೆ ಆಲ್ರೆಡಿ ಔಟ್ ಸೈಡ್ ಮಾಡ್ತಾರೆ. ನೋಡಿ ಇಲ್ಲಿ ಹಾಕ್ತಾ ಇದಾರೆ, ಬಟ್ ಇಲ್ಲಿ ಬೇಡ ಅಂದ್ರು. ಅದಕ್ಕೆ ಫ್ರೆಂಡ್ಸ್ ಅಲ್ಲಿ ಮಾಡೋದು ಬೇಡ, ಫ್ರೆಂಡ್ಸ್ ಅಲ್ಲಿ ಮಾಡೋದು ಬೇಡ ಅಂದ್ರು. ಇಷ್ಟಾಗೆಲ್ಲ ಮಾಡೋಣ ಅಂದ್ರು. ಇಲ್ಲಿ ಸರಿಯಾಗಲ್ಲ, ಅದು ಇದು ಹಳೆ ಬಟ್ಟೆ ಗಿಟ್ಟೆಲ್ಲ ಇಟ್ಕೊಳ್ಳೋದು. ಬಾ ಚಿರಸ್ವಿ, ನೋಡಿ ಎಷ್ಟು ಕ್ಯೂಟ್ ಒಂದು ನೈಮಲ್ ಇದೆ ಇಲ್ಲಿ. ಏನೋ ತಿಂತ ಹುಡ್ಕೊಂಡು ತಿಂತೈತಿ ನೋಡಿ. ಇದು ಒಂದೇ, ಅದು ಸಮೇತ ಒಂದೇ. ಇದು ಒಂದು, ಅದು ಒಂದು. ಆ್ಯಕ್ಚುಲಿ ಈಗ ಇಲ್ಲಿ ಮಾಡಬೇಕು ಅಂತ ಅಂದರು. ಈ ಸರೌಂಡಿಂಗಲ್ಲೇ ಎಲ್ಲ ಮಾಡಬೇಕು ಅಂತ ನೋಡಿ. ಇದೆಲ್ಲ ಸೌದೆಗಿದೆಲ್ಲ ಇದೆ, ಇಲ್ಲೇ ಮಾಡ್ಬೋದೀಗ. ಇದೊಂದು ಮೂತಿ ನೋಡಿ, ಮೂತಿ ಈಗ ಇಲ್ಲೇ ಮಾಡ್ಬೇಕಂತ. ಅದಕ್ಕೆ ಅಲ್ಲಿ ಲಘು ಬಂದಿರಲ್ಲ ಏನು ಇದು ಮಾಡ್ತಾ ಇದ್ದಾರೆ. ಮೀನ್ಸ್ ಗ್ಯಾಸ್ ರೆಡಿ ಮಾಡ್ಕೊಂಡು ಇಲ್ಲಿಗೆ ಬಂದು ಈಗ ಹಾಕ್ತಾರೆ. ಇದೇ ಪ್ಲೇಸಲ್ಲಿ, ಇಷ್ಟು ಸುತ್ತಮುತ್ತ ಪ್ಲೇಸಲ್ಲೇ ಎಲ್ಲರ ಒಂದು ಕಡೆ ಈಗ ಅಡುಗೆ ಮಾಡ್ಕೊಳ್ಳೋದು. ಈಗ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡೋಣ ಅಂತಾರೆ. ಉಪ್ಪಿಟ್ಟು ಮಾಡೋಕ್ಕೆ ರವೆ ಇಲ್ಲ. ಈಗ ಅನ್ನ ಮಾಡಿದ್ರೆ ಅನ್ನಗೇನೂ ಇಲ್ಲ. ಚಿತ್ರಾನ್ನ ಅದು ಇದು ಕೊಳ್ತ ಮೀನ್ಸ್ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಚೆಲ್ಬಿಟ್ರು. ಈಗ ಏನಾರು ಮಾಡೋಣ ಸಾರು ಅಂದರೆ ಟೊಮೆಟೊ ಇಲ್ವಂತೆ. ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಬನ್ನಿ ಹೋಗೋಣ. ನೋಡಿ ಹೇಳಿ ಚೆನ್ನಾಗಿಲ್ಲ ಅದು. ರವೆ ಉಂಡೆ ಮಾಡಿದ್ರು ನಮ್ಮಮ್ಮ, ರವೆ ಉಂಡೆ ಮಾಡಿದ್ರು. ಅದನ್ನ ಚೆನ್ನಾಗಿದೆ. ರವೆ ಉಂಡೆ ಚೆನ್ನಾಗಿದೆ. ನಮ್ಮಮ್ಮ ಮಾಡಿದ್ರು ಬರುವಾಗ, ಮೀನ್ಸ್ ಮನೆಯಿಂದ ಇಲ್ಲಿಗೆ ಬರುವಾಗ ಮಾಡ್ಕೊಂಡಿದ್ವಿ. ನೋಡಿ ನಮ್ಮ ಒಟ್ಟಿಗೆ ಕುತ್ಕೊಂಡು ತಿಂತಾ ಅವಳಿಗೆ. ಇವಳ ಪಲ್ಟಿ ಹೊಡ್ಕೊಂಡಲ್ಲ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಪಲ್ಟಿ ಹೊಡಿತಾಳೆ ನೋಡಿ. ಈಗ ಅಲ್ಲಿಂದ ಪಲ್ಟಿ ಹೊಡಿತಾಳೆ. ಈಗ ಐಸ ಇನ್ನೊಂದು ನೋಡಿ, ಇನ್ನೊಂದು ನೋಡಿ ಬೆಳ್ತೀರ ಐಸ ನೋಡಿ. ಇವರೆಲ್ಲ ಈರುಳ್ಳಿ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟವ್ರೆ. ಐಸ ಇದು ರವೆ ಉಂಡೆ ಎಲ್ಲ ಪುಡಿ ಆಗಿದೆ. ಬಿಕಾಸ್ ಕಾಯಲ್ಲ ಎತ್ಕೊಂಡ್ಬಂದಿದ್ದು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಪುಡಿ ಇದೆ ಅಷ್ಟೇ. ನಮ್ಮಪ್ಪ ಬಂದ್ರು ಎತ್ಕೊಳಕ. ಪುಡಿ ಆಗಿದೆ ಎಲ್ಲ. ಕೈ ಕೊಡ್ಲಿಲ್ಲ ನಾನು. ಟೇಸ್ಟ್ ಆಯಿತು. ಅದಕ್ಕೆ ಇಲ್ಲೇ ರವೆ ಉಂಡೆ ಅದು ಪುಡಿ ಆಗಿತ್ತಲ್ಲ, ಅದನ್ನೇ ಎತ್ಕೊಬರ್ತಾ ಇದ್ದೀನಿ. ಬಿಕಾಸ್ ಇನ್ನೂ ಇಲ್ಲಿ ಅನ್ನನೂ ಆಗಿಲ್ಲ. ಟೈಮ್ ಬೇರೆ ತುಂಬ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಆಗಿದೆ ಒಂದು 10:45 or 11 o'clock ಹಂಗಾಗಿದೆ. ತುಂಬ ಹೊಟ್ಟೆ ಹಸ್ತಿದೆ. ಇವು ನೋಡಿರಿ ತಾತ ಮೊಮ್ಮಗ ಹೆಂಗೆ ಕುತ್ಕೊಂಡು ನೋಡ್ತಾವ್ರೆ ಅಡುಗೆ ಮಾಡೋದನ್ನ. ಬಂದಿರೋ ಏನು ಅಡುಗೆ ಮಾಡ್ತಾವ್ರೆ ಅಂತ ನೋಡೋಣ. ಐ ಥಿಂಕ್ ಉಪ್ಪಿಟ್ಟು ಮಾಡ್ತಾವ್ರೆ ಅನಿಸುತ್ತೆ. ನೋಡಿ ಉಪ್ಪಿಟ್ಟು ಮಾಡ್ತಾವ್ರೆ. ಇವಳು ಮೊಬೈಲ್ ಹಿಡ್ಕೊಂಡು ಟಾಚ್ ಬಿಟ್ಕೊಂಡು ನೋಡೋಳೆ. ನೋಡಿ ಗ್ಯಾಸು ಅಲ್ಲಿ ಬೇರೆಯವ್ರು ಮಾಡ್ಕೊತಾ ಇದ್ದಾರೆ, ಇಲ್ಲಿ ಅತ್ತೆ ಮಾಡ್ತಾ ಇದ್ದಾರೆ. ರವೆ ಉಂಡೆ
ಇನ್ನು ಹಾಗೆ ಅಲ್ವಲ್ಲ. ನೀವು ಇಷ್ಟ ಕುತ್ಕೊಂಡ್ರೆ ಹೆಂಗೆ ಇದು ಬರ್ರ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡ್ತಾ ಇರೋದು ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ. ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡಿ. ಆ ಗ್ಯಾಸಿಂದ ಹೆಂಗೆ ಹಾಯಾಗಿ ಮಾಡ್ತಾ ಹೋಗಿ ಇದು ಎಲ್ಲಿ ಬೇಕಾದ್ರೆ ಅದನ್ನ ತೊಗೊಂಡು ಹೋಗ್ಬೋದು, ಬಿಕಾಸ್ ಸಣ್ಣದಲ್ವಾ ಗ್ಯಾಸು, ಅದರಿಂದ ಈಗ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಇದು ಹೊಟ್ಟೆ ಇಷ್ಟ ಐತೆ ಅವಳಿಂದ ಅದಕ್ಕೆ ಹೋಗ್ತಾ ಬರ್ತಾ ರವೆಣ್ಣೆ ತಿನ್ಕೊತಾ ಇದ್ದೀನಿ. ಬಿಕಾಸ್ ಅಷ್ಟು ಹೊಟ್ಟೆ ಸಿಗೋ ಟೈಮ್ ಆಲ್ರೆಡಿ 11 o'clock ಆಗಿರ್ಬೇಕು ಅದಕ್ಕೆ. ಅಷ್ಟು ಹೊಟ್ಟೆ ಇಷ್ಟೈತಂದರೆ ಮಧ್ಯಾಹ್ನ ಅಲ್ಲಿ ತಿಂದಿದ್ದು ಪ್ರಸಾದ ಕೊಟ್ಟಿದ್ದು ಅದು ನೆಟ್ಟಗೆ ತಿಂದಿಲ್ಲ, ಉಪ್ಪಿಟ್ಟು ಅಂತ ಅಲ್ಲೂ ಬೆಳಗ್ಗೆನೂ. ಮತ್ತು ಮಧ್ಯಾಹ್ನ ಆಲ್ಮೋಸ್ಟ್ ಏನೂ ತಿಂದಿಲ್ಲ. ಇವ್ರು ನೋಡಿ ಮಾಡಿ ಹೆಚ್ಕೊತಾ ಹೋದೆ. ಇದನ್ನ ಬೀನ್ಸ್ ಅಡ ಇದು ಮೆಣಸಿನ್ಕಾಯಿ ನಮ್ಮ ಅಜ್ಜಿ ಸುಮ್ಮನೆ ಕುತ್ಕೊಬಿಟ್ಟವ್ರೆ. ಇದೆ ನೋಡಿ ಗಮ್ಮಂತಿದೆ ನೋಡಿದೆ. ನೋಡಿ ಇದೆ ಗಮ್ಮಂತಿದೆ ಆಲ್ರೆಡಿ ರೆಡಿ ಆಗ್ತಾ ಇದೆ. ಅಲ್ಲಿ ಮಾಡ್ತೈತೆ ಕಾಲು ಮಣ್ಣಾರು ಏಕೆ ಓಯ್ ಚಡು ಚಿಕ್ಕ, ಓ ಚಡು ಚಿಕ್ಕ ನೆಟ್ಟಿಗೆ ಹಿಡ್ಕ ಟಚ್ನ. ಹಾಂ ಹಿಡ್ಕ. ಅದನ್ನೇ ಬಗ್ಸ್ ನೋಡಿ ಇದೆಲ್ಲ ತಿರ್ಗಾಡ್ತೀನಿ ಹೊಟ್ಟೆ ಹಸ್ತಿದಕ್ಕೆ. ಉಂಡ ಏನು ಉಂಡೆ? ಪರೋಟ ಯಾರು ಕೊಡ್ಸಿದ್ದು? ನೋಡಿ ಕೂತಿರೋ ಸ್ಟೈಲ್ ನೋಡಿ, ಇಲ್ಲಿ ಕೂತಿರೋ ಸ್ಟೈಲು, ಕಾಲೆಲ್ಲ ಹಚ್ಕೊಂಡು ಕೂತಿರೋ ಸ್ಟೈಲು, ಕಾಲು ನೋಡಿ 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 ಪ್ಲೇಟ್ ಎಲ್ಲ ಅಡ್ಸಿದೆ ನೋಡಿ, ಅಲ್ಲಾಡ್ಸ್ಕೊಂಡು ಕಾಲನ್ನ ನೋಡಿ ಹೆಂಗೆ ಅಲ್ಲಾಡ್ಸ್ಕೊಂಡು ಪರೋಟ ತಿನ್ಕೊಂಡು ಹೆಂಗೆ ಕೂತಾವ ನೋಡಿ. ಇಲ್ಲಿ ನಾವು ಕಷ್ಟ ಪಡ್ಕೊಂಡು ಈಗ ಉಪ್ಪಿಟ್ಟು ತಿನ್ಬೇಕು. ಇವ್ರು ನೋಡಿ ಈಗ ನಾವು ಉಪ್ಪಿಟ್ಟು ತಿನ್ಬೇಕು, ಇವ್ರು ಪರೋಟ ತಿಂದಿದ್ದಾರಂತೆ. ನೋಡಿ ಅವ್ನು ಚಿಕ್ಕ ಥರ ಆಡ್ತಾವನೆ, ಎಲ್ಲ ಇಲ್ಲಿ ಗುಂಪು ಕಟ್ಕೊಂಡವ್ರೆ. ಬನ್ನಿ ಏನು ಮಾಡ್ತಾವ್ರೆ ಅಂತ ನೋಡೋಣ. ಅಲ್ಲಿ ಬೇರೆಯವರು ಇನ್ನೂ ಅಡುಗೆ ಮಾಡ್ಕೊತಾರೆ. ಮೊನ್ನೆ ಬರ್ತಾ ರಾತ್ರಿ ನೈಟ್ ಎಲ್ಲ ಈಟು ನೀರು ಹಾಕಿಟ್ಟು ಇದು ಇಡ್ಬೇಕಾಯ್ತು ಅಷ್ಟೇ. ನೀರೊಳಗೆ ಹಾಕಿಟ್ಟಿದ್ರು ಹೋಗಿರೋ ಬಿಡು. ಮೆತ್ತಗಾಗದಷ್ಟೇ ಅದು. ಫ್ರೆಂಡ್ಸ್ ನಮ್ಮಂತೂ ಆ ಡ್ರೆಸ್ ಹಾಕ್ಕೊಂಡು ಫುಲ್ಲು ಶೆಕೆ ಹಾಕ್ತಿತ್ತು, ಅದಕ್ಕೆ ಏನೋ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಫುಲ್ಲು ಡ್ರೆಸ್ ಚೇಂಜ್ ಮಾಡಿದ್ದೀನಿ, ಬಟ್ ಮಾಡೋದೇನೋ ಮಾಡಿದೆ. ಟೀ ಶರ್ಟು ಕಡೆ ಹೋಗ್ಬಿಡ್ತು ನೀರಂತ, ಅದಕ್ಕೆ ಫುಲ್ಲು ತಯಾರಾಗೋಗ್ಬಿಟ್ಟೈತೆ ನೋಡಿ, ಫುಲ್ಲು ತಯಾರಾಗೋಗ್ಬಿಟ್ಟೈತೆ ಡ್ರೆಸ್ ಅಂತೂ. ಬನ್ನಿ ಆಲ್ರೆಡಿ ಉಪ್ಪಿಟ್ಟು ರೆಡಿಯಾಗಿರಬೇಕು, ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಎಲ್ಲ ಅಲ್ಲೇ ಅವರೇ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಲ್ಲ ಅದಕ್ಕೆ ಲೇಟ್ ಆಯಿತು. ಲೈಟ್ಸ್ ಎಲ್ಲ ರೆಡಿ ಆಗೋರೆ ನೋಡಿ. ಓ ಚಕ್ಲಿ ಹಾಕ್ಕೋಬೇಕು,
ಏನಂದರೆ ಚಪ್ಪಲಿ ಹಾಕ್ಕೊಂಡಿದ್ದಾರೆ ಅಂದರೆ ಫುಲ್ಲು ಗಲೀಜು ಗಬ್ಬೆದೋಗ್ಬಿಡುತ್ತೆ. ಇದೆಲ್ಲ ಇಲ್ಲ ಆಲ್ರೆಡಿ ಉಪ್ಪಿಟ್ಟು ತಿಂತಾ ಚಪ್ಪೆನಾ ಚಾಪೆ ಚಾಪೆ ಆಗಿದೆ. ಫ್ರೆಂಡ್ಸ್ ಎಲ್ಲೂ ಚಾಪೆನೇ ಇಲ್ಲ. ಚಾಪೆ ತಗೋಣ ಅನ್ನ ಸುಮ್ಮನೆ ಚಪ್ಪಲಿ ಹಾಕೊಳ್ಳೋ ಕೆಲಸ ಮಾಡ್ತಾರೆ. ಈಗ ಕಾಲಿಗೆ ಹೋಗಿ ಚಾಪೆ ಎತ್ಕೊಬೋಣ. ಪಾಪ ಚಾಪೆ ಚಾಪೆ ಬೇಡ ಅಂತ ಹಂಗೆ ಕುತ್ಕೊಂಡ್ತೀವಿ. ಅಲ್ಲಿ ಮಲ್ಕೊಳ್ಳೋಕ್ಕೆ ಗಲೀಜಾಗುತ್ತೆ ಅಂತ ಬೇಡ ಅಂತ ಹಿಂಗೆ ಹಾಕ್ತಾ ಇದ್ದಾರೆ ನಡೆಯಲಿ. ಯಾವತ್ತಲ್ಲ ಎಲ್ಲರಿಗೂ ಅಕ್ಕ ಸ್ವಲ್ಪನೇ ಇವಳಿಗೆ ಒಂದು ಲೋಟ ತರ ಹೋಗ್ತೀನವ ಅಲ್ಲೋಗಿ ಕಾರಲ್ಲಿ ಒಂದು ಲೋಟ ತರಬೇಕಂತ ಉಪ್ಪಿಟ್ಟು ಬಟ್ ಮತ್ತು ಜಾಸ್ತಿ ಹಾಕ್ಬಿಟ್ಟಿದ್ರು. ನಾನು ಉಪ್ಪಿಟ್ಟೆ ಮೊದಲು ತಿನ್ನೋದು ಇಲ್ಲ. ಆಲ್ರೆಡಿ ಇಷ್ಟು ಹಾಕ್ಸ್ಕೊಂಬಂದೇನೆ. ಟೇಸ್ಟ್ ಹೆಂಗೈತೋ ಗೊತ್ತಿಲ್ಲ. ಬಿಕಾಸ್ ಮನೇಲಿ ಅಮ್ಮ ಅಂದರೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿ ಮಾಡ್ತಿದ್ರು. ಇಲ್ಲ ಅದೇನೂ ಇಲ್ಲ, ಮಾಮೂಲು ಸಿಂಪಲ್ಲು. ಮಾಮೂಲು ಚಿತ್ರಾನ್ನ ತಿನ್ನಬೇಕಾಗಿತ್ತು. ಬಿಕಾಸ್ ಚಿತ್ರಾನ್ನ ಕಲ್ತೋಗಿತ್ತು. ಒಂದ್ಸಲ ಸರಿ ಇರಲಿಲ್ಲ, ಅದಕ್ಕೆ ಬೇಡ ಅಂತ ಉಪ್ಪಿಟ್ಟು ಮಾಡಿದ್ದಾರೆ. ಅದು ಹೆಂಗಿರುತ್ತೋ ಗೊತ್ತಿಲ್ಲ. ಬನ್ನಿ ಟೇಸ್ಟ್ ಮಾಡೋಣ ಅದನ್ನ. ಬಿಸಿ ಇದೆ. ಈಗಲ್ವ ಮಾಡಿದ್ದೆಷ್ಟು, ಅದಕ್ಕೆ ಫುಲ್ ಸಖತ್ತಾಗಿರುತ್ತೆ. ಬನ್ನಿ ಹೆಂಗಿದೆ ನೋಡು. ಓಕೆ ಅನ್ಬೋದು, ಬಟ್ ನನಗೆ ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ನಮ್ದೆಲ್ಲ ಊಟ ಆಯಿತು. ಎಲ್ಲರದ್ದು ಊಟ ಆಯಿತು. ನೋಡಿ ಇವರಿಬ್ಬರು ಏನೋ ಫೋನ್ ನೋಡ್ಕೊಂಡು ಕುತ್ಕೊಂಡವ್ರು ಇಲ್ಲಿ. ನೋಡಿ ಹೆಂಗೆ ಕುತ್ಕೊಂಡವ್ರಿಬ್ರು. ನಾನು ಆ್ಯಕ್ಚುಲಿ ಫೋನ್ ನೋಡ್ತಾ ಇದ್ದೆ. ನೋಡಿ ಇವ್ರೇನೋ ನೋಡ್ಕೊಂಡು ಕೂತವ್ರು ಅಣ್ಣ ತಮ್ಮಂದಿರು. ಇನ್ನು ಮಿಕ್ಕಿದವರೆಲ್ಲ ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಕೂತವ್ರಲ್ಲಿ ಅಲ್ಟೆ ಹೊಡ್ಕೊಂಡು. ನೋಡಿ ಪಾತ್ರೆ ಬಂದ್ಲಿ ತುಳಿತ ಪಾತ್ರೆ ನೋಡಿ ಎಲ್ಲ ಅಲ್ಟೆ ಹೊಡ್ಕೊಂಡು ಕೂತವ್ರೆ. ಓ IPL ಫ್ರೆಂಡ್ಸ್ ನಮ್ದು ಊಟ ಗೀಟ ಎಲ್ಲ ಆಯಿತು. ಇನ್ನೇನು ನೋಡಿ ನಮ್ಮ ಅಪ್ಪ ಎಲ್ಲ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಇಲ್ಲಿ ದಿಂಬಿಲ್ಲ ಅಂತ ದಿಂಬು ಇದರಿಂದ ಎತ್ಕೊಬಂದಿದ್ವಿ, ಅಂದರೆ ಕಾಲಿಂದ ಎತ್ಕೊಬಂದಿದ್ದು. ಬಿಕಾಸ್ ದಿಂಬು ಇಲ್ಲಿ ಸಾಕಾಗಿಲ್ಲ, ಜಸ್ಟ್ 4 ಇದೆ. ನಾವಿರೋದು ತುಂಬ ಜಾಸ್ತಿ ಜನ ಅಂತ ನೋಡಿ ಇಲ್ಲೆಲ್ಲ ದಿಂಬು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ ಮಲ್ಕೊತಿದ್ದಾರೆ. ಇನ್ನೇನು ಟೈಮೆಲ್ಲ ಆಯ್ತಲ್ಲ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆ ಹಾಕೊಂಡು ಮಾಡ್ಕೊತಿದ್ದಾರೆ. ಇನ್ನೇನೆಲ್ಲ ಎಲ್ಲರೂ ಮಲ್ಕೋತವ್ರೆ. ನಾನು ಇನ್ನೇನು ಮಲ್ಕೋಬೇಕು. ಫುಲ್ ನಿದ್ದೆ ಹಿಡಿತೈತೆ. ಬಿಕಾಸ್ ಅಷ್ಟೊಂದು ಜರ್ನಿ ಎಲ್ಲ ಮಾಡ್ಕೊಬಂದಿದ್ದಕ್ಕೆ ಸಾಕಾಗೋಯ್ತು. ಫುಲ್ಲು ಕಾಲೆಲ್ಲ ನೋವು. ಅಲ್ಲಿ ಅಷ್ಟೊಂದು ಇದೆಲ್ಲ ಸುತ್ತು ಹೊಡೆದಿದ್ದಕ್ಕೆ ಫುಲ್ಲು ಕಾಲ ಪಾದ ಎಲ್ಲ ನೋಡ್ತಿದೆ. ನಿಮಗೇನಾರ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಇನ್ನು ವೀಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ. ಡೈಲಿ ಬ್ಲಾಗ್ಸ್ ನೋಡಿ. ಎಲ್ಲರಿಗೂ ಬಾಯ್.